ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅಯೋಧ್ಯಾಕಾಂಡ. ಭರತನು, ಅಣ್ಣ, ನೀನೇನೋ ವಿಧಿಯನ್ನು ಬಂದ ಹಾಗೆ ತೆಗೆದುಕೊಳ್ಳುವ ಮನಸ್ಥೈರ್ಯ ಉಳ್ಳವನು. ಆದರೆ ನಿನ್ನ ಪ್ರಿಯಜನರಾದ ನಮ್ಮ ಮೇಲೂ ಸ್ವಲ್ಪ ಕರುಣೆ ಇಡು. ಪಾಪಾಚರಣೆ ಮಾಡಿರುವ ನನ್ನ ತಾಯಿಯನ್ನೂ ನನ್ನನ್ನು ದಯವಿಟ್ಟು ಉದ್ಧಾರ ಮಾಡು. ಕೊನೆಯವರೆಗೂ ಧರ್ಮ ಮಾರ್ಗದಲ್ಲಿಯೇ ನಡೆದ ದಶರಥನ ಮಗನಾಗಿ ನಾನು ಎಲ್ಲರೂ ಹೀಗಳೆಯುವಂಥ ಕೆಲಸವನ್ನು ಹೇಗೆ ಮಾಡಲಿ? ಜೀವನದ ಕೊಟ್ಟ ಕೊನೆಯಲ್ಲಿ ತಂದೆ ಕಾರಣಾಂತರದಿಂದ ಬುದ್ಧಿ ಕಳೆದುಕೊಂಡು ಹೀಗೆ ಮಾಡಿಬಿಟ್ಟನೆಂದು ಮಕ್ಕಳಾದ ನಾವು ಅವರ ಹಾಗೂ ಅವರ ವಂಶದ ಕೀರ್ತಿಯನ್ನು ಕಾಪಾಡಬೇಡವೇ? ಆದ್ದರಿಂದ ರಾಜ್ಯವನ್ನು ಕೈಗೆ ತೆಗೆದುಕೊಂಡು ತಂದೆಯನ್ನು ದುಷ್ಕೀರ್ತಿಯಿಂದ ಪಾರುಮಾಡು. ಹೀಗೆ ಜಟಾಧಾರಿಯಾಗಿ ಕಾಡಿನಲ್ಲಿರುವುದು ಕ್ಷತ್ರಿಯ ಧರ್ಮವೇ? ಇದು ಪ್ರಪಂಚವನ್ನು ತ್ಯಜಿಸಿದ ಸನ್ಯಾಸಿಗಳಿಗೆ ಮಾತ್ರ ಯೋಗ್ಯವಾದ ಬದುಕು. ಈಗ ಕ್ಷತ್ರಿಯನಾದ ನಿನ್ನ ಕರ್ತವ್ಯದ ರಾಜ್ಯಭಾರ ಅದನ್ನು ಮಾಡಿ ಮುಗಿಸಿದ ಮೇಲೆ ಜೀವನ ಸಂಧ್ಯೆಯಲ್ಲಿ ಇಷ್ಟಪಟ್ಟರೆ ನೀನು ರಾಜ್ಯತ್ಯಾಗ ಮಾಡುವೆಯಂತೆ. ಪಟ್ಟಾಭಿಷೇಕಕ್ಕೆ ಎಲ್ಲವನ್ನೂ ಅಣಿಮಾಡಿಕೊಂಡೇ ಬಂದಿದ್ದೇನೆ. ವಸಿಷ್ಠರೂ ಇನ್ನಿತರ ಋತ್ವಿಜರೂ ಇಲ್ಲಿದ್ದಾರೆ. ನಿನ್ನನ್ನು ಬೇಡಿಕೊಳ್ಳಲು ಇಡೀ ಅಯೋಧ್ಯೆಯೇ ಸೈನ್ಯ ಸಮೇತವಾಗಿ ಇಲ್ಲಿಗೆ ಬಂದಿದೆ. ಈ ಸಮಸ್ತ ಬ್ರಹ್ಮಾಂಡವನ್ನು ಆಳುವ ಶಕ್ತಿಯುಳ್ಳ ನೀನು ಮೂರ್ತೀಭವಿಸಿರುವಾಗ ಅಲ್ಪನಾದ ನಾನು ರಾಜ್ಯವಾಳಲು ಶಕ್ತನೇ? ನೀನು ಒಪ್ಪದಿದ್ದರೆ ನಾನಂತೂ ಅಯೋಧ್ಯೆಗೆ ಹಿಂದಿರುಗುವುದಿಲ್ಲ. ಲಕ್ಷ್ಮಣನೊಡನೆ ಇಲ್ಲಿಯೇ ನಿನ್ನ ಜೊತೆಗೆ ಇದ್ದು ಬಿಡುತ್ತೇನೆ. ಸುಮಂತ್ರ, ನನಗೆ ಒಂದು ದರ್ಭಾಸನವನ್ನು ಹಾಕು ಎಂದ. ಏನು ಮಾಡಿದರೂ ರಾಮ ಒಪ್ಪಲಿಲ್ಲ. ಅವನು ಮನಸ್ಸು ಬದಲಾಯಿಸುವುದಿಲ್ಲ ಎಂದು ಎಲ್ಲರಿಗೂ ದುಃಖವಾಯಿತು. ಆದರೂ ಎಂತಹ ಪ್ರಲೋಭನೆಯೂ ಅವನನ್ನು ಸೆಳೆಯಲಿಲ್ಲವೆಂದು ಹೆಮ್ಮೆಯೂ ಆಯಿತು. ರಾಮನು ಭರತನ ತಲೆಯನ್ನು ಪ್ರೀತಿಯಿಂದ ನೇವರಿಸಿ, ಭಲೆ ಭರತ, ದಶರಥನಂಥವನ ಮಗನ ಬಾಯಿಂದ ಮಾತ್ರ ಬರಬಹುದಾದ ಮಾತುಗಳನ್ನಾಡಿದೆ. ತಂದೆಯವರು ನಿನ್ನ ತಾಯಿಯನ್ನು ಮದುವೆಯಾದ ಸಂದರ್ಭದಲ್ಲಿ ಕನ್ಯಾಶುಲ್ಕವಾಗಿ ರಾಜ್ಯವನ್ನು ಮುಂದೆ ಇವಳಲ್ಲಿ ಹುಟ್ಟುವ ಮಗನಿಗೇ ಕೊಡುತ್ತೇನೆ ಎಂದು ಅಶ್ವಪತಿಗೆ ವಚನ ಕೊಟ್ಟಿದ್ದರು. ಅದಲ್ಲದೆ ಇವು ಅವರು ನಿನ್ನ ತಾಯಿಗೆ ಕೊಟ್ಟ ವರಗಳು. ಆದ್ದರಿಂದ ಅವರು ನಿನಗೆ ರಾಜ್ಯವನ್ನು ಕೊಟ್ಟಿರುವುದು ವೃದ್ಧಾಪ್ಯದಲ್ಲಿ ಬುದ್ಧಿಗೆಟ್ಟು ಮಾಡಿದ ಕೆಲಸವಲ್ಲ. ಅವರ ಪ್ರತಿಜ್ಞೆಯನ್ನು ಪೂರೈಸುವುದು ಈಗ ನಿನ್ನನ್ನೇ ಅವಲಂಬಿಸಿದೆ. ಅವರ ಇಚ್ಛೆಯಂತೆ ನಡೆದು ನಾವೆಲ್ಲರೂ ಅವರ ಹೆಸರನ್ನು ಉಳಿಸೋಣ. ಸಹಾಯಕ್ಕೆ ನನಗೆ ಲಕ್ಷ್ಮಣ, ನಿನಗೆ ಶತ್ರುಘ್ನ ಇದ್ದಾರೆ. ನೀನು ರಾಜ್ಯವಾಳು, ಇದರಲ್ಲಿ ಅಧರ್ಮ ಏನೂ ಇಲ್ಲ ಎಂದ. ಭರತ ಮೇಲಕ್ಕೆದ್ದ. ನೀರನ್ನು ಕೈಯಲ್ಲಿ ತೆಗೆದುಕೊಂಡು, ಲೋಕದ ಸಮಸ್ತರೂ ನನ್ನ ಮಾತನ್ನು ಕೇಳಲಿ. ನಾನು ನನಗೆ ರಾಜ್ಯ ಬೇಕೆಂದು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಕೇಳಲಿಲ್ಲ. ನನ್ನ ಮನಸ್ಸಿನಲ್ಲಿ ರಾಜ್ಯದ ಆಸೆ ಇಲ್ಲ. ರಾಮ ಕಾಡಿನಲ್ಲಿರುವುದಕ್ಕೆ ನಾನು ಬಿಡುವುದಿಲ್ಲ. ದೇಶದ ಶಾಸನದಂತೆ ಅವನು ರಾಜ್ಯವಾಳಬೇಕು. ಅವನ ಸ್ಥಾನದಲ್ಲಿ ನಾನು 14 ವರ್ಷಗಳ ವನವಾಸವನ್ನು ಪೂರೈಸುತ್ತೇನೆ ಎಂದು ಘೋಷಿಸಿದ. ರಾಮನಿಗೆ ಆಶ್ಚರ್ಯವಾಯಿತು, ರೋಮಾಂಚನವಾಯಿತು. ಅವನು ತಂದೆ ಬದುಕಿದ್ದಾಗ ಕೊಟ್ಟುದನ್ನಾಗಲಿ ಕೊಂಡುದನ್ನಾಗಲಿ ಈಗ ಕೈಕೇಯಿಗಾಗಲಿ ನನಗಾಗಲಿ ಭರತನಿಗಾಗಲಿ ಬದಲಿಸಲು ಬಾರದು. ಭರತ ಎಂಥವನೆಂದು, ಅವನು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಎಷ್ಟೆಂದು ನನಗೆ ಗೊತ್ತು. ಅವನು ಒಮ್ಮೆಯಾದರೂ ಅಸತ್ಯವನ್ನು ನುಡಿದವನಲ್ಲ, ಅಧರ್ಮದ ಹಾದಿಯಲ್ಲಿ ನಡೆದವನಲ್ಲ. ವನವಾಸ ಕಳೆದ ಮೇಲೆ ನಾನು ಅವನ ಕೋರಿಕೆಯನ್ನು ಸಲ್ಲಿಸುತ್ತೇನೆ. ರಾಜ್ಯವಾಳುತ್ತೇನೆಂದು ಘೋಷಿಸುತ್ತಿದ್ದೇನೆ. ಮಗು ಭರತ, ಇನ್ನಾದರೂ ತೃಪ್ತಿಯಿಂದ ಹಿಂದಿರುಗು. ತಂದೆಯ ಮಾತನ್ನು ನಡೆಸುವುದಕ್ಕೆ ನನಗೆ ಸಹಾಯ ಮಾಡು ಎಂದ. ನಿಸ್ವಾರ್ಥದಲ್ಲಿ ಒಬ್ಬರನ್ನೊಬ್ಬರು ಮೀರಿಸುತ್ತಿದ್ದ ಈ ಅಣ್ಣ ತಮ್ಮಂದಿರ ಮಾತುಗಳನ್ನು ಮೂಕರಾಗಿ ಕೇಳುತ್ತಿದ್ದ ಋಷಿಗಳೆಲ್ಲರೂ ಭಲೆ ಭಲೆ ಎಂದರು. ಇಂಥ ಮಕ್ಕಳನ್ನು ಪಡೆದ ದಶರಥನ ಪುಣ್ಯ ದೊಡ್ಡದು ಎಂದು ಅವರು ಭರತನನ್ನು ಸಮಾಧಾನ ಮಾಡಿದರು. ಭರತ
ನಿನ್ನ ನಿಲುವಿನಿಂದ ವಂಶದ ಕೀರ್ತಿಯನ್ನು ಬಹು ಎತ್ತರಕ್ಕೆ ಎತ್ತಿ ಹಿಡಿದೆ. ರಾಮ ಹೇಳುವುದು ಸರಿ. ಅವನ ಮಾತನ್ನು ಕೇಳಿ ನಿನ್ನ ತಂದೆಯ ಮರ್ಯಾದೆಯನ್ನು ಉಳಿಸು ಎಂದರು. ಋಷಿಗಳೆಲ್ಲ ತನ್ನ ಮಾತಿಗೆ ಒಪ್ಪಿದುದಕ್ಕೆ ರಾಮನಿಗೂ ಸಂತೋಷವಾಯಿತು. ಕಲ್ಲೂ ಕರಗುವಂತೆ ರೋಧಿಸುತ್ತಿದ್ದ ಭರತ ಕೊನೆಗೂ ಕಣ್ಣೊರೆಸಿಕೊಂಡು, ಅಣ್ಣ, ನೀನು ನನ್ನ ತಂದೆಯ ಸ್ಥಾನದಲ್ಲಿ ಇರುವವನು. ನೀನು ಹೇಳಿದಂತೆ ನಾನು ಕೇಳಲೇಬೇಕು. ಆದರೆ ಒಂದು ಮಾತ್ರ ಖಂಡಿತ, ನಾನು ನನಗಾಗಿ ರಾಜ್ಯವನ್ನು ಸ್ವೀಕರಿಸುವುದಿಲ್ಲ ಎಂದು ಪಟ್ಟಾಭಿಷೇಕಕ್ಕೆಂದು ತಂದಿದ್ದ ವಸ್ತುಗಳಲ್ಲಿ ರತ್ನಖಚಿತವಾದ ಬಂಗಾರದ ಪಾದುಕೆಗಳನ್ನು ಹುಡುಕಿ ತೆಗೆದು, ಅಣ್ಣ, ಇವುಗಳನ್ನು ಧರಿಸಿ ನಿಂತುಕೊಂಡು ನಿನ್ನ ಪಾದಸ್ಪರ್ಶದಿಂದ ಪವಿತ್ರಗೊಳಿಸಿ ಅನುಗ್ರಹಿಸು. ಆಗ ಇವಕ್ಕೆ ಲೋಕದ ಭಾರವನ್ನೇ ಹೊರುವ ಶಕ್ತಿ ಬರುತ್ತದೆ ಎನ್ನಲು ರಾಮ ನಗುತ್ತಾ ಹಾಗೆಯೇ ಮಾಡಿ ನಂತರ ಪಾದುಕೆಗಳನ್ನು ಕೊಟ್ಟ. ಭರತನು ಅವುಗಳಿಗೆ ನಮಸ್ಕರಿಸಿ, ಅಣ್ಣ, ಮುಂದಿನ 14 ವರ್ಷ ನಾನು ನಿನ್ನಂತೆಯೇ ಜಟಾಧಾರಿಯಾಗಿ ನಾರುಮಡಿಯಿಟ್ಟು ಕಂದಮೂಲ ಫಲಗಳನ್ನು ತಿಂದುಕೊಂಡಿರುತ್ತೇನೆ. ಅಯೋಧ್ಯೆಯನ್ನು ಪ್ರವೇಶಿಸದೆ ಹೊರಗಡೆಯೇ ಇರುತ್ತೇನೆ. ಈ ಪಾದುಕೆಗಳನ್ನು ಸಿಂಹಾಸನದಲ್ಲಿ ಇರಿಸಿ ನಿನ್ನ ಪ್ರತಿನಿಧಿಯಾಗಿ ರಾಜಕಾರ್ಯವನ್ನು ನೋಡಿಕೊಂಡಿರುತ್ತೇನೆ. ವನವಾಸ ಮುಗಿದ ಮಾರನೆಯ ದಿನ ನೀನು ಅಯೋಧ್ಯೆಗೆ ಬಾರದಿದ್ದರೆ ನಾನು ಅಗ್ನಿಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುವುದು ಖಂಡಿತ. ಇದನ್ನು ನೀನು ಮರೆಯಬೇಡ ಎಂದನು. ರಾಮನು, ಹಾಗೆಯೇ ಆಗಲಿ, ನಾನು ಮರೆಯುವುದಿಲ್ಲ. ಭರತ, ನೀನು ನಿನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳ ಮೇಲಿನ ಈ ಕೋಪ ತಿರಸ್ಕಾರಗಳನ್ನು ಬಿಡಬೇಕು. ಹಾಗೆ ಮಾಡುವೆನೆಂದು ನನ್ನ ಮೇಲೂ ಸೀತೆಯ ಮೇಲೂ ಆಣೆ ಇಟ್ಟು ಪ್ರಮಾಣ ಮಾಡು ಎಂದನು. ಇಬ್ಬರೂ ಕಣ್ಣೀರಿಡುತ್ತಾ ಪರಸ್ಪರರನ್ನು ಬೀಳ್ಕೊಂಡರು. ಭರತನು ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತು ನಡೆದನು. ಅವನಿಗೆ ಸ್ವಲ್ಪ ಮಟ್ಟಿಗೆ ಸಂತೋಷವಾಗಿತ್ತು. ರಾಮನನ್ನು ತನ್ನ ಜೊತೆಗೆ ಕರೆತರಲಾಗಲಿಲ್ಲ ನಿಜ. ಆದರೆ ತಾನು ಸಿಂಹಾಸನ ಗ್ರಹಣ ಮಾಡಿದೆ ಎನ್ನಿಸಿಕೊಳ್ಳುವ ಪಾಪದಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾಯಿತು. ರಾಜ್ಯವಾಳುವುದು ರಾಮನ ಪಾದುಕೆಗಳು. ತಾನು ರಾಮನ ಕಿಂಕರನಾಗಿರುವೆನು ಅಷ್ಟೇ. ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡೇ ರಥವನ್ನು ಏರಿದನು. ಕುಲಗುರು ವಸಿಷ್ಠರು ಅವನ ಮುಂದೆ, ಶತ್ರುಘ್ನ ಅವನ ಹಿಂದೆ ಮಂದಾಕಿನಿ ನದಿಯನ್ನು ದಾಟಿ ಚಿತ್ರಕೂಟ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡಿದರು. ಅನಂತರ ಭರದ್ವಾಜರ ಆಶ್ರಮಕ್ಕೆ ಬಂದು ಅಲ್ಲೇ ಉಳಿಯಲು ನಿರ್ಧರಿಸಿದರು. ಭರದ್ವಾಜರಿಗೆ ನಮಸ್ಕರಿಸಿದರು. ಅವರು, ಮಗು, ರಾಮನ ದರ್ಶನ ಮಾಡಿದೆಯಾ? ನೀನು ಹೋದ ಕೆಲಸ ಆಯಿತೆ ಎನ್ನಲು ಭರತನು ತಲೆ ತಗ್ಗಿಸಿ, ಏನು ಮಾಡಿದರೂ ರಾಮನು ಹಿಂದಿರುಗಲು ಒಪ್ಪಲಿಲ್ಲ. ವಸಿಷ್ಠರ ಅನುಮತಿಯೊಡನೆ ರಾಮನ ಪಾದುಕೆಗಳನ್ನು ತಂದಿದ್ದೇನೆ. ರಾಮ 14 ವರ್ಷಗಳ ನಂತರ ರಾಜನಾಗಲು ಒಪ್ಪಿದ್ದಾನೆ. ಅಲ್ಲಿಯವರೆಗೆ ಪಾದುಕೆಗಳನ್ನೇ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ನಾನು ರಾಮನ ಭೃತ್ಯನಾಗಿ ಅವನ ಪ್ರತಿನಿಧಿಯಾಗಿ ರಾಜ್ಯಭಾರವನ್ನು ನೋಡಿಕೊಳ್ಳುತ್ತೇನೆ ಎಂದನು. ಭರದ್ವಾಜರಿಗೆ ಬಹು ಸಂತೋಷವಾಯಿತು. ದಶರಥನ ಮಕ್ಕಳು ಅದೆಂತಹ ನಿಸ್ವಾರ್ಥಿಗಳು, ಪರಸ್ಪರರಲ್ಲಿ ಅದೆಷ್ಟು ಪ್ರೇಮ ಅವರಿಗೆ. ಭರತನಂತಹ ಮಗನಿಂದಾಗಿ ದಶರಥನು ಚಿರಂಜೀವಿಯಾದಂತೆ ಎಂದು ಕೊಂಡಾಡಿದರು. ಎಲ್ಲರೂ ಶೀಘ್ರವಾಗಿ ಪ್ರಯಾಣ ಮಾಡಿ ಅಯೋಧ್ಯೆಯ ಬಳಿಗೆ ಬಂದರು. ನಗರದ ಚಿನ್ನದ ಗೋಪುರಗಳು ದೂರದಿಂದಲೇ ಕಾಣಿಸಿದವು. ಸುಮಂತ್ರ, ನೋಡು, ತಂದೆಯವರು ಇಲ್ಲದೆ, ರಾಮನೂ ಇಲ್ಲದೆ ಇನ್ನೂ 14 ವರ್ಷಗಳು ಅನಾಥವಾಗಿಯೇ ಉಳಿಯಲಿರುವ ಅಯೋಧ್ಯೆಯನ್ನು ಎಂದ ಭರತ. ಭರತ ನಿಟ್ಟುಸಿರಿಡುತ್ತಲೇ ಅರಮನೆಗೆ ಬಂದರು. ಬರಿದೋ ಬರಿದಾಗಿದ್ದ ಅರಮನೆ. ಇದೆಂಥ ದುರ್ದಿನ ಎನ್ನಿಸಿತು ಭರತನಿಗೆ. ತಾಯಿಯರನ್ನು ಅವರವರ ಅರಮನೆಗಳಿಗೆ ಕಳುಹಿಸಿ ಹಿರಿಯರೆಲ್ಲರನ್ನೂ ಸಭೆ ಸೇರಿಸಿದ. ನಾನೀಗ ನಂದಿಗ್ರಾಮಕ್ಕೆ ಹೋಗುವುದೆಂದು ತೀರ್ಮಾನಿಸಿದ್ದೇನೆ. ಅಲ್ಲಿದ್ದು ಅಣ್ಣನ ಅಗಲಿಕೆಯನ್ನು ಸಹಿಸುವ ಪ್ರಯತ್ನ ಮಾಡುತ್ತೇನೆ. ತಂದೆಯವರು ಪಿತೃಲೋಕಕ್ಕೆ ಸಂದಿರುವರು. ರಾಜನಾಗಬೇಕಿದ್ದ ಅವರ ಹಿರಿಯ ಮಗ ಅರಣ್ಯದಲ್ಲಿ ಮೃಗಗಳಿಗೆ ರಾಜನಾಗಿರುವನು. ಅವನೇ ನಿಮ್ಮ ರಾಜ. ಅವನು ಹಿಂದಿರುಗುವವರೆಗೆ ಅವನ ಪಾದುಕೆಗಳೇ
ರಾಜ್ಯವಾಳುತ್ತವೆ. ನಾನು ಅವನ ಪ್ರತಿನಿಧಿಯಾಗಿರುತ್ತೇನೆ ಎಂದ ಅವನ ಮಾತಿಗೆ ವಸಿಷ್ಠರಾದಿಯಾಗಿ ಎಲ್ಲರೂ ಒಪ್ಪಿ ಏಕಕಂಠದಿಂದ ಅಣ್ಣನ ಅಪ್ರತಿಮ ಭಕ್ತನಾದ ನಿನ್ನ ಹೆಸರು ಆಚಂದ್ರಾರ್ಕವಾಗಿರಲಿ ಎಂದು ಹಾರೈಸಿದರು. ಅಂತೆಯೇ ಅಯೋಧ್ಯೆಯ ಪೂರ್ವ ದಿಕ್ಕಿನಲ್ಲಿರುವ ನಂದಿಗ್ರಾಮಕ್ಕೆ ಎಲ್ಲರೂ ತೆರಳಿದರು. ಅಲ್ಲಿ ಪಾದುಕೆಗಳಿಗೆ ಪಟ್ಟಾಭಿಷೇಕವಾಯಿತು. ಶ್ವೇತಛತ್ರವು ಅವುಗಳ ಮೇಲೆ ವಿರಾಜಿಸಿತು. ನನ್ನ ಪಾಲಿಗೆ ಇವುಗಳೇ ನನ್ನ ಅಣ್ಣನ ಪಾದಗಳು. ಇವು ನನ್ನನ್ನು ರುಜುಪಥದಿಂದ ಪತಿತನಾಗದಂತೆ ಕಾಯುತ್ತವೆ. ಇವನ್ನು ನನ್ನ ಜೀವದಂತೆ ಸಂರಕ್ಷಿಸುತ್ತೇನೆ. ಇವು ಮುಂದೆ ಅಣ್ಣನ ಪಾದಗಳನ್ನು ಅಲಂಕರಿಸುವಂತಾದ ಮೇಲೆಯೇ ನನ್ನ ಮನಸ್ಸಿಗೆ ಶಾಂತಿ ದೊರಕುವುದು. ಆಗ ಮಾತ್ರ ತಾಯಿಯಿಂದ ನನ್ನ ಹೆಸರಿಗೆ ಒದಗಿರುವ ಕಳಂಕ ತೊಳೆದು ಹೋಗುತ್ತದೆ ಎಂದ ಭರತನು ಅದರಂತೆಯೇ ನಡೆದುಕೊಂಡನು. ಎಲ್ಲವನ್ನೂ ಪಾದಗಳಿಗೆ ನಿವೇದಿಸುತ್ತಾ ನಾರುಮಡಿಯಿಟ್ಟು ತಾಪಸ ಜೀವನವನ್ನು ನಡೆಸುತ್ತಾ ಧನ್ಯನಾದ ಶ್ರೀರಾಮ ಭಕ್ತ ಭರತ. ಭರತನು ಬಂದು ಹೋದ ಮೇಲೆ ಸೀತಾರಾಮ ಲಕ್ಷ್ಮಣರ ಮನಸ್ಸಿನ ಮೇಲೆ ಒಂದು ವಿಷಾದದ ಛಾಯೆ ಕವಿದುಕೊಂಡಿತು. ಅವನ ಕಣ್ಣೀರು ತುಂಬಿದ ದೈನ್ಯವೇ ಬೀಡು ಬಿಟ್ಟಂತಿದ್ದ ಮುಖವನ್ನು ಮರೆಯಲು ರಾಮನಿಗೆ ಸಾಧ್ಯವೇ ಆಗಲಿಲ್ಲ. ಅವನು ಬಂದಾಗ ನಡೆದ ಮಾತುಕತೆಯನ್ನು ಜ್ಞಾಪಿಸಿಕೊಂಡು ವಿಧಿಯನ್ನು ಮೀರುವುದು ಯಾರಿಂದ ತಾನೇ ಸಾಧ್ಯವಾದೀತು ಎಂದು ನಿಟ್ಟುಸಿರು ಬಿಡುವನು. ಹಾಗೆಯೇ ಕೆಲವು ದಿನಗಳು ಕಳೆದವು. ರಾಮನಿಗೆ ಅಲ್ಲಿನ ತಾಪಸರು ಏಕೋ ಭಯಗ್ರಸ್ತರಾದಂತೆ ಅಶಾಂತರಾದಂತೆ ಅನಿಸತೊಡಗಿತು. ಏಕೆ ಹೀಗಿದ್ದೀರಿ? ನಾವು ಮೂವರಲ್ಲಿ ಯಾರಾದರೂ ತಪ್ಪಿ ನಡೆದೇವೆ? ನಿಮ್ಮ ಅಸಮಾಧಾನಕ್ಕೆ ಕಾರಣವೇನು? ತಿಳಿಸಬಹುದಾದರೆ ತಿಳಿಸಿರಿ ಎಂದು ಅವರನ್ನೇ ಕೇಳಿದನು. ಆ ಆಶ್ರಮವಾಸಿಗಳ ಪರವಾಗಿ ವೃದ್ಧನಾದ ಕುಲಪತಿಯು, ಮಗು, ನೀವು ಮೂವರಿಂದಲೂ ಯಾವ ತಪ್ಪೂ ನಡೆದಿಲ್ಲ. ಇತ್ತೀಚೆಗೆ ತಾಪಸರ ಜೀವನ ರಾಕ್ಷಸರ ಕಾಟದಿಂದಾಗಿ ಬಹು ಕಷ್ಟವಾಗಿ ಹೋಗಿದೆ. ಇಲ್ಲಿ ಜನಸ್ಥಾನ ಎಂಬಲ್ಲಿ ಖರನೆಂಬ ನರಮಾಂಸ ಭಕ್ಷಕನಾದ ಕ್ರೂರ ರಾಕ್ಷಸನೊಬ್ಬನಿದ್ದಾನೆ. ಅವನು ರಾಕ್ಷಸ ಚಕ್ರವರ್ತಿ ರಾವಣನ ಸಹೋದರ. ಯಾರಿಂದಲೂ ಸೋಲು ಕಾಣದ ಈ ಖರನು ತುಂಬ ಕೊಬ್ಬಿ ದುರಹಂಕಾರಿಯಾಗಿದ್ದಾನೆ. ನಿನ್ನ ಕೀರ್ತಿಯನ್ನು ಕೇಳಿ ಅವನಿಗೆ ಅಸೂಯೆಯಾಗಿದೆ. ನೀನು ಇಲ್ಲಿಗೆ ಬಂದ ಮೇಲೆ ಅವನು ಆಶ್ರಮಗಳನ್ನು ತನ್ನ ಮಾಯಾಬಲದಿಂದ ಧ್ವಂಸ ಮಾಡತೊಡಗಿದ್ದಾನೆ. ಯಜ್ಞಕುಂಡದ ಅಗ್ನಿ ಆರಿ ಹೋಗುವುದು, ಪಾತ್ರೆ ಪರಿಕರಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು ಇತ್ಯಾದಿ ಉಪಟಳಗಳು ಅಕಾರಣವಾಗಿ ಪ್ರಾರಂಭವಾಗಿವೆ. ನಾವೆಲ್ಲ ಸಮೀಪದಲ್ಲಿ ಮಾಲಿನಿ ನದಿಯ ತೀರದ ಕಣ್ವಾಶ್ರಮಕ್ಕೆ ವಲಸೆ ಹೋಗಬೇಕೆಂದು ನಿರ್ಧರಿಸಿದ್ದೇವೆ. ಇಲ್ಲಿ ಅಪಾಯದ ನೆರಳಲ್ಲಿ ಬದುಕುವ ಬದಲು ನೀವೂ ಸಹ ನಮ್ಮೊಡನೆ ಬನ್ನಿರಿ ಎಂದನು. ಇದನ್ನು ಕೇಳಿ ರಾಮನಿಗೆ ದುಃಖವಾಯಿತು. ಜೀವ ಭಯದಿಂದ ಇರುವ ಅವರಿಗೆ ಹೋಗಬೇಡಿರೆಂದು ಹೇಳುವುದಾದರೂ ಹೇಗೆ? ಸ್ವಲ್ಪ ದೂರ ಅವರೊಡನೆ ಹೋಗಿ ಅವರನ್ನು ಕಳುಹಿಸಿ ಬಂದನು. ಕೆಲವು ದಿನಗಳಾದ ಮೇಲೆ ರಾಮನಿಗೂ ಚಿತ್ರಕೂಟ ಬೇಜಾರಾಯಿತು. ಇಲ್ಲಿದ್ದರೆ ಭರತನೂ ತಾಯಂದಿರೂ ಬಂದು ಹೋದದ್ದನ್ನು ಮರೆಯುವುದಕ್ಕೇ ಆಗುವುದಿಲ್ಲ ಎನಿಸಿತು. ಲಕ್ಷ್ಮಣ ಸೀತೆಯರಿಗೂ ಹಾಗೆಯೇ ಅನ್ನಿಸಿದ್ದರಿಂದ ಮೂವರು ಚಿತ್ರಕೂಟ ಪರ್ವತವನ್ನು ಬಿಟ್ಟು ಹೋಗಬೇಕೆಂದು ನಿರ್ಧರಿಸಿದರು. ಅಲ್ಲಿಂದ ಸ್ವಲ್ಪ ದೂರ ನಡೆದು ಅವರು ಅತ್ರಿ ಮಹಾಮುನಿಯ ಆಶ್ರಮಕ್ಕೆ ಬಂದರು. ಅತ್ರಿಗೂ ಅವರ ಪತ್ನಿ ಅನಸೂಯೆಗೂ ಇವರನ್ನು ನೋಡಿ ತಮ್ಮ ಮಕ್ಕಳನ್ನೇ ಕಂಡಷ್ಟು ಆನಂದವಾಯಿತು. ಅನಸೂಯೆ ದೊಡ್ಡ ತಪಸ್ವಿನಿ. ಅವಳು ಸೀತೆಯನ್ನು ತುಂಬ ಪ್ರೀತಿಯಿಂದ ಆದರಿಸಿದಳು. ರಾಜಕುಮಾರಿಯಾಗಿ ಸುಖದಲ್ಲಿ ಬೆಳೆದ ನೀನು ಅರಮನೆಯ ಸೌಲಭ್ಯಗಳನ್ನು ಅಪೇಕ್ಷಿಸದೆ ರಾಜ್ಯ ಕಳೆದುಕೊಂಡ ಪತಿಯನ್ನು ಅನುಸರಿಸಿ ಅರಣ್ಯಕ್ಕೆ ಬಂದಿರುವೆ. ರಾಜನಾಗಲಿ ಅಲೆಮಾರಿಯಾಗಲಿ, ಸಾಧುವಾಗಲಿ ಪಾಪಿಯಾಗಲಿ, ಸ್ತ್ರೀಗೆ ಪತಿಯೇ ಪರದೈವವಮ್ಮ. ಪತಿವ್ರತೆಯಾದ ನಿನ್ನನ್ನು ನೋಡಿ ನನಗೆ ಸಂತೋಷವಾಯಿತು ಎಂದು ಉಪಚರಿಸಿದಳು.
ಅದಕ್ಕೆ ಸೀತೆಯು, ಅಮ್ಮ, ರಾಮನಂತಹ ಗಂಡನನ್ನು ಪಡೆದ ನಾನು ಅವನನ್ನು ಅನುಸರಿಸುವುದರಲ್ಲಿ ಅಚ್ಚರಿಯೇನಿಲ್ಲ. ಸಕಲ ಸದ್ಗುಣ ಸಂಪನ್ನನಾದ ಆತನು ತುಂಬ ದಯಾಪರನು, ಜಿತೇಂದ್ರಿಯನು, ಎಣೆಯಿಲ್ಲದ ಪ್ರೀತಿಯುಳ್ಳವನು, ತಂದೆ ತಾಯಂದರಿಗೆ ಯಾವಾಗಲೂ ವಿಧೇಯನು. ಇಂತಹ ರಾಮನನ್ನು ಅನುಸರಿಸಿ ನಾನು ಕಾಡಿಗೆ ಬಂದುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಎಂದಳು. ಅನಸೂಯೆಯು, ಸೀತಾ, ನಿನಗೇನಾದರೂ ವರ ಕೊಡಬೇಕೆಂದಿರುವೆ, ಕೇಳಮ್ಮ ಎನ್ನಲು ಸೀತೆಯು, ಅಮ್ಮ, ನನ್ನ ಹೃದಯದಲ್ಲಿ ಯಾವ ಆಸೆಯೂ ಇಲ್ಲ. ಏನು ವರವನ್ನು ಕೇಳಲಿ? ನನಗೆ ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು ಎಂದಳು. ಸೀತಾ, ರಾಮನಿಗೆ ಸರಿಸಮಾನಳಾದ ಹೆಂಡತಿ ನೀನು. ನಿನ್ನನ್ನು ನಾನು ಹೃತ್ಪೂರ್ವಕವಾಗಿ ಆಶೀರ್ವದಿಸುತ್ತೇನೆ. ನಿನ್ನ ಅದೃಷ್ಟವು ಒಳಿತಾಗಲಿ. ಲಕ್ಷ್ಮಿಯು ನಾರಾಯಣನನ್ನು ಸೇವಿಸುವಂತೆ ಶ್ರೀರಾಮನನ್ನು ಸೇವಿಸುತ್ತಾ ಸುಖವಾಗಿರಮ್ಮ ಎಂದು ಹೇಳಿ ಒಳಗೆ ಹೋಗಿ ವಸ್ತ್ರಾಭರಣಗಳನ್ನೂ ಸುಗಂಧ ಪುಷ್ಪಗಳನ್ನು ತಂದು ಸೀತೆಯ ಮಡಿಲು ತುಂಬಿದಳು ಅನಸೂಯೆ. ಅನಂತರ ಸೀತೆಯ ಮದುವೆ ಹೇಗೆ ನಡೆಯಿತು ಎಂದೆಲ್ಲ ವಿವರಗಳನ್ನು ಸೀತೆಯ ಬಾಯಿಯಿಂದಲೇ ಕೇಳಿ ಸಂತೋಷಪಟ್ಟಳು. ಅಂದು ರಾತ್ರಿ ಅವರು ಅತ್ರಿಯ ಆಶ್ರಮದಲ್ಲಿಯೇ ಉಳಿದರು. ಸೀತಾರಾಮ ಲಕ್ಷ್ಮಣರು ಬೆಳಗಾದ ಮೇಲೆ ಆ ವೃದ್ಧ ದಂಪತಿಗಳಿಗೆ ನಮಸ್ಕರಿಸಿ ಅವರು ತೋರಿಸಿದ ಹಾದಿಯಲ್ಲಿ ನಡೆದು ದಂಡಕಾರಣ್ಯವನ್ನು ಪ್ರವೇಶಿಸಿದರು.